ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸ. ಇವತ್ತು ನಾನು ಕೊಡ್ತಿರ್ತಕ್ಕಂಥದ್ದು ಮಿಥುನ ರಾಶಿಗೆ ತನ್ನ ಭಾಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೋಸ್ಕರ, ಸಂಕಷ್ಟಗಳನ್ನು ದೂರ ಮಾಡಿಕೋಸ್ಕರ ಲೈಫ್ ಟೈಮ್ ಮಾಡ್ತಕ್ಕಂಥ ಕೆಲಸ ಇವೆಲ್ಲ. ಈ ಒಂದು ಸರಳ ಕೆಲಸ ನಿಮಗೆ ಧನಾತ್ಮಕ ಶಕ್ತಿಯ ಜೊತೆ ಸಹಾಯ ಹಸ್ತದ ಅಭಿವೃದ್ಧಿನೂ ಆಗ್ತದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಪದೇ ಪದೇ ಸಂಕಷ್ಟ ಕಾಡ್ತದೆ ಗುರುಗಳೇ ಅಂತಕ್ಕಂಥ ಮಿಥುನ ರಾಶಿಯವ್ರಿಗೆ ಈ ಒಂದು ಸರಳ ಕೆಲಸ ನಿಮ್ಮ ಲೈಫ್ ಟೈಮ್ ಸಮಸ್ಯೆಗಳನ್ನ ದೂರ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ದೇವರ ಅನುಗ್ರಹ ಸಿಗುತ್ತೆ. ಬಟ್ ಮಾಡಿ ನೋಡಿ, ಅದ್ಭುತ ರಿಸಲ್ಟ್ ಸಿಗುತ್ತೆ. ನೋಡೋಣ, ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮಿಥುನ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಭವಿಷ್ಯ ಹೇಗಿದೆ ಈ ದಿನ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಬುಧವಾರ ಈ ದಿನ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು 11 ಗಂಟೆ 6 ನಿಮಿಷದವರೆಗೂ ಇರುತ್ತೆ. ತದನಂತರ ಪಂಚಮಿ ತಿಥಿ ಪ್ರಾರಂಭವಾಗಿಬಿಡುತ್ತೆ. ಶುಕ್ಲ ಪಕ್ಷ ಶೂಲ ಯೋಗ ಇರ್ತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು. ಚಂದ್ರ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮಿಥುನ ರಾಶಿಯಲ್ಲಿ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ 2 ಗಂಟೆ 3 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 7 ಗಂಟೆ 25 ನಿಮಿಷದಿಂದ 9 ಗಂಟೆ 4 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 10 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೂ. ಹಾಗೆ ಈ ದಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ 11 ಗಂಟೆ 50 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಂಜೆ 5 ಗಂಟೆ 18 ನಿಮಿಷದಿಂದ 6 ಗಂಟೆ 12 ನಿಮಿಷದವರೆಗೂ. ಗುರು ಚಂದ್ರನೊಟ್ಟಿಗಿದ್ದಾನೆ. ಒಂದು ರೀತಿಯಾಗಿ ಗಜಕೇಸರಿ ಯೋಗದ ದಿನ. ಯಾರಿಗೆ ಯಾವ ಫಲ ಇರುತ್ತೆ ನೋಡೋಣ. ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಗುರು ಚಂದ್ರನ ಸಂಗಮ ಒಂದು ಗಜಕೇಸರಿ ಯೋಗದ ಸಂಗಮ. ಯಾರಿಗೆ ಯಾವ ಫಲ? ಮೇಷರಾಶಿಯವರ ಒಂದು ಫಲವನ್ನು ನೋಡೋದಾದರೆ ನೋಡಿ, ಮೇಷರಾಶಿಯವರಿಗೆ ತನ್ನ ಬಲದಿಂದ, ತನ್ನ ಸ್ವಪ್ರಯತ್ನದಿಂದ, ತನ್ನ ತೋಳ್ಬಲದಿಂದ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಕೆಲವೊಂದು ಸಂಧಾನ, ಮಾತುಕತೆ, ಮೀಡಿಯಾ ಇವೆಲ್ಲ ವಿಚಾರಗಳು ಕಮಿಷನ್ ಆಧಾರಿತ, ಇದರಲ್ಲೆಲ್ಲ ಕೂಡ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಧೈರ್ಯದಿಂದ ಎಲ್ಲವನ್ನು ಸಾಧಿಸ್ತೀರ. ಸಂಕಷ್ಟಗಳು ಬಂದರೂ ಕೂಡ ಧೈರ್ಯದಿಂದ ಸಾಧಿಸ್ತಕ್ಕಂಥದ್ದೇ ಜಾಸ್ತಿ ಯೋಗದ ಬಲದಿಂದ ಕಾಡುತ್ತೆ. ಅಣ್ಣ ತಮ್ಮಂದಿರ ವಿಚಾರದಲ್ಲೂ ಹಸ್ತಕ್ಷೇಪವನ್ನು ಮಾಡದಲ್ಲೇ ಇರತಕ್ಕಂಥ ಸನ್ನಿವೇಶ, ಅಥವಾ ಏನಾದರೂ ಸಮಸ್ಯೆಗಳು ಬಂದರೂ ಅದನ್ನು ಬಗೆಹರಿಸ್ತಕ್ಕಂಥ ಬಲ ಎಲ್ಲರಿಗೂ ಬರ್ತದೆ ಈ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಕೇವಲ ಗುರುವಿನ ನಾಮಸ್ಮರಣೆಯೊಂದೇ ನಿಮಗೆ ಶುಭದ ಫಲವನ್ನು ಕೊಡುತ್ತೆ. ಬಲದಿಂದ ಯೋಗಗಳು, ಬಲದಿಂದ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ವೃಷಭ ರಾಶಿಯವರಿಗೆ ಹಣಕಾಸು ವಹಿವಾಟು, ಕುಟುಂಬ, ಇದ್ದಕ್ಕಿದ್ದಾಗೆ ಧನಾಗಮ, ಶುಭ್ರ ಮಾತಿನಿಂದ ಹೆಂಗಾದರೂ ಈ ದಿನ ಗೆಲ್ಬಿಡ್ತೀರ. ಹಾಗೆ ಹಣ ಕೂಡ ಬರುತ್ತೆ. ಫ್ಯಾಮಿಲಿಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಕೂಡ ಈ ಯೋಗದ ಬಲದಿಂದಿದೆ. ಒಂದು ಸಾಫ್ಟ್ ಕಾರ್ನರ್ ಮಾತು, ಸಾಫ್ಟ್ ಆಗಿರ್ತಕ್ಕಂಥ ಮಾತುಕತೆಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಚೆನ್ನಾಗಿದೆ ಕೂಡ. ಮಿಥುನ ರಾಶಿ ಯಾರ ಸಹಾಯನೂ ಬೇಡ, ನಾನೊಬ್ಬನೇ ಮಾಡ್ತೀನಿ ಅಂತಕ್ಕಂಥ ಅಹಂ ಜಾಸ್ತಿ ಇರುತ್ತೆ. ನಾನೇ ಮಾಡ್ತೀನಿ, ಯಾವ ಸಹಾಯನೂ ಬೇಡ, ಆ ಒಂದು ಬಲ ಇರ್ತದೆ. ಗಜಕೇಸರಿ ಯೋಗ ಲಗ್ನದಲ್ಲೇ ಇರೋದ್ರಿಂದ ಆ ಬಲ ಇರುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ. ಖಂಡಿತ ಇದೊಂದು ಬಲ ನಿಮ್ಮನ್ನು ಶುಭವನ್ನು ತರುತ್ತೆ ಈ ದಿನ. ಯಾರೇ ಏನೇ ಬಂದರೂ ನೋ ಪ್ರಾಬ್ಲಮ್, ನೋ ವೇ, ಏನು ಅವಶ್ಯಕತೆ ಇಲ್ಲ, ನಾನು ಮಾಡ್ತೀನಿ ಅಂತಕ್ಕಂಥ ಬಲಾನುಬಲ ನಿಮ್ಮಲ್ಲಿ ಇರ್ತದೆ. ಒಳ್ಳೆಯದಾಗಲಿ ಕೂಡ. ಕಟಕ ರಾಶಿಯವರ ಫಲ ಹೇಗೆ? ಪೂರ್ತಿ ಧಾರ್ಮಿಕ ವಿನಿಯೋಗ ಇರ್ತದೆ. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಬರುತ್ತೆ. ಮನೆಯವರೆಲ್ಲ ಕೂಡ ಇವನೇಪ್ಪ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಕ್ಕಂಥ ಮನೋಭಾವ ಬರ್ತದೆ. ಧಾರ್ಮಿಕತೆಗೆ ಹೆಚ್ಚಿನ ವಿನಿಯೋಗ ಸಂಯೋಗವನ್ನು ಮಾಡ್ತೀವಿ. ಜನಾನುರಾಗಿ ಆಗ್ತಕ್ಕಂಥದ್ದು ಈ ದಿನ ಕಂಡು ಬರ್ತದೆ ಕಟಕ ರಾಶಿಯವರಿಗೆ. ಖಂಡಿತ ಇದೊಂದು ಶುಭದ ಒಂದು ದಿನವಾಗ್ತದೆ. ಒಳ್ಳೆಯದಾಗಲಿ. ಸಿಂಹರಾಶಿ ಅದ್ಭುತವಾಗಿರ್ತಕ್ಕಂಥ ಫಲ, ಲಾಭದ ಫಲ, ಸ್ನೇಹಿತರಿಂದ, ಟ್ರೇಡಿಂಗಿಂದ, ಇದ್ದಕ್ಕಿದ್ದ ಹಾಗೆ ಧನಾಗಮ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ಬರ್ತಕ್ಕಂಥದ್ದೇ ಜಾಸ್ತಿ ತೋರಿಸುತ್ತೆ. ಒಂದು ರೀತಿಯಾಗಿ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳು ನಿಮಗೂ ಇದೆ, ಶುಭವಿದೆ. ಹಾಗೆ ಕನ್ಯಾ ರಾಶಿಯವರಿಗೆ
ನೋಡಿ, ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಒಂದು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ. ರಾಜಕೀಯವಾಗಿರ್ತಕ್ಕಂಥ ಬಲಾನುಬಲ ನಿಮ್ಮಲ್ಲಿರುತ್ತೆ. ಜನಾನುರಾಗಿಯಾಗಿ ಬೆಳಿತೀರ. ಕೇಂದ್ರ ಭಾವದಲ್ಲಿರ್ತಕ್ಕಂಥ ಗಜಕೇಸರಿ ಯೋಗ ಉತ್ಕೃಷ್ಟತೆಯನ್ನು ಕೊಡುತ್ತೆ. 100% ರಿಸಲ್ಟ್ ಕೊಡುತ್ತೆ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗಿದೆ. ಒಳ್ಳೆಯದಾಗಲಿ. ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು, ಭಾಗ್ಯೋದಯದ ಕಾಲ. 3 ಮತ್ತು 6ರ ಅಧಿಪತಿ ಒಂದು ಬದಲಾವಣೆಗೆ ಸನ್ನಿಹಿತವಾಗಿರ್ತಕ್ಕಂಥ ಕಾಲ. ಅದು ದಶಮಾಧಿಪತಿ 9ರಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಕಾಲ. ಯಾವುದಾದ್ರೂ ಸಹಾಯ ಹಸ್ತದಿಂದ ಶುಭವನ್ನು ಕಾಣ್ತಕ್ಕಂಥದ್ದು, ಕೆಲಸಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥದ್ದು ಇದ್ದೇ ಇರುತ್ತೆ. ಮಾಡ್ಕೊಳ್ಳಿ, ಒಳ್ಳೆದಿದೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲಗಳು ನೋಡಿ. ವೃಶ್ಚಿಕ ರಾಶಿಯ ಫಲವನ್ನು ನಾವು ತಗೊಂಡಾಗ 2 ಮತ್ತು 5ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ಇದ್ದಕ್ಕಿದ್ದಾಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ಹೇಳಿಬಿಟ್ವಿ. ಹಾಗೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಅದೇ ಐಶ್ವರ್ಯ ನೀರಾಗಿ ಹೋಗ್ಬಿಡುತ್ತೆ. ಸಮಾಧಾನದಿಂದ ವರ್ತನೆ, ಧ್ಯಾನಚಿತ್ತತೆ ಖಂಡಿತವಾಗಿ ವಿಶೇಷತೆಯನ್ನು ಕೊಡುತ್ತೆ. ಅಧಿಕವಾಗಿರ್ತಕ್ಕಂಥ ಲಾಭವನ್ನು ತರುತ್ತೆ. ನಿಗೂಢ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯ ಫಲಾಫಲ, ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನ. ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಚೆನ್ನಾಗಿ ಮಾಡ್ತಕ್ಕಂಥ ದಿನ. ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ. ಆ ದಾಂಪತ್ಯದಲ್ಲಿ ವಿರಸವಿತ್ತು ಅಂತಕ್ಕಂಥವರು ದಾಂಪತ್ಯದ ಸುಖವನ್ನು ಕಾಣ್ತಕ್ಕಂಥ ದಿನ. ಖಂಡಿತವಾಗಿ ನಿಮಗೂ ಶುಭವಿದೆ. ಮಕರ ರಾಶಿ ಮಿಶ್ರ ಫಲಗಳು. ಆರೋಗ್ಯ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ದಾಂಪತ್ಯ ಎಚ್ಚರಿಕೆ, ಬಟ್ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತೀರ. ಪ್ರಯತ್ನದಿಂದ ತಮ್ಮ ಕಾರ್ಯ, ಸಾಲ ಬರಬೇಕಾಗಿರ್ತಕ್ಕಂಥ ಸಾಲ ವಾಪಸಾತಿ ಆಗ್ತಕ್ಕಂಥದ್ದೇ ತೋರಿಸ್ತಾ ಇದೆ. ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಎಚ್ಚರ ಒಂದು ಬಿಟ್ಟರೆ ಏನಿದೆಲ್ಲ ಶುಭದ ಕಾಲ. ಕೇವಲ ನೀವು ದುರ್ಗಾ ದೇವಸ್ಥಾನಕ್ಕೆ ಚಂದನದ ಅಭಿಷೇಕವನ್ನು ಮಾಡಿಸಿ ಶುಭವಾಗ್ತದೆ. ಕುಂಭರಾಶಿಯ ಫಲ, ಎಕ್ಸಲೆಂಟ್ ಡೇ. ಮಕ್ಕಳಿಂದ, ಆರೋಗ್ಯದಿಂದ, ಹಣಕಾಸಿನಿಂದ ಶುಭವನ್ನು ಕಾಣ್ತಕ್ಕಂಥ ದಿನ. ನಿಜವಾಗ್ಲೂ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಪಡಿತಕ್ಕಂಥ ದಿನ. ಲಾಭದ ದಿನ. ಟ್ರೇಡಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ನಿಮಗೆ ಲಭ್ಯವಾಗೋದು ಕುಂಭರಾಶಿಯವರಿಗಿದೆ. ಖಂಡಿತವಾಗಿ ಒಳ್ಳೆಯದಿದೆ. ಸಮಯವನ್ನು ಸದುಪಯೋಗವನ್ನು ಮಾಡಿಕೊಳ್ಳಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ನಿಮ್ಮಲ್ಲಿ ಜಾಸ್ತಿ ಬರುತ್ತೆ. ಮೀನರಾಶಿಯವರಿಗೂ ಅಷ್ಟೇ ಕೇಂದ್ರ ಸ್ಥಾನದಲ್ಲಿ ಗಜಕೇಸರಿ ಯೋಗದ ಫಲ, ಮನೆಯ ಸುಖಾಸೀನದ ಫಲ, ಜಮೀನಿನ ವಿಚಾರದಲ್ಲಿ ಲಾಭವನ್ನು ಪಡಿತೀರಿ. ಹಾಗೆ ಒಂದು ವಿದ್ಯಾಸಂಸ್ಥೆಯ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥಿರುತ್ತದೆ. ನೆಮ್ಮದಿಯ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ. ಒಳ್ಳೆಯ ಸುಖ ರಾಜ ಭೋಗ್ಯವನ್ನು ಅನುಭವಿಸ್ತಕ್ಕಂಥ ಕಾಲ ಮೀನರಾಶಿಯವರು. ಇಷ್ಟು 12 ರಾಶಿಗಳ ಈ ದಿನದ ಬಲಾಬಲ ಇರ್ತಕ್ಕಂಥದ್ದು. ಸ್ನೇಹಿತರೆ, ಮುಖ್ಯವಾಗಿ ನೋಡಿ, ಮಿಥುನ ರಾಶಿಯವರಿಗೆ ಸಂಕಷ್ಟಗಳು ದೂರಾಗಿ ಭಾಗ್ಯೋದಯ. ಯಾವುದಾದ್ರೂ ಸಂಕಷ್ಟಗಳು, ದೇವರ ಆಶೀರ್ವಾದ ನಮಗೆ ಲಭ್ಯವಾಗಬೇಕು ಅಂದರೆ ನೀವು ಕೂಡ ಒಂದು ಹಸಿರು ವಸ್ತ್ರದಲ್ಲಿ ಒಂದು 2 ಸ್ಪೂನಷ್ಟು ಈ ಕರಿ ಎಳ್ಳನ್ನು ಹಾಕಿ ಕಟ್ಟಿ, ಅದಕ್ಕೆ ₹1 ಕಾಯನ್ನು ಹಾಕಿ ಕಟ್ಟಿ. ಅದು ಸಾಧ್ಯವಾದರೆ ನಿಮ್ಮಲ್ಲಿ ಬೆಳ್ಳಿಯ ಚೂರಿದ್ರೂ ಹಾಕಿ ಕಟ್ಟಿ, ತುಂಬ ಸಂತೋಷ ಇದ್ದರೆ ಕಟ್ಟಿ ನಿಮ್ಮ ವ್ಯಾಲೆಟಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಕೂಡ ಶಿವನ ಮಂತ್ರವನ್ನು ಜಪವನ್ನು ಮಾಡಿ, ಶಿವನ ಸ್ತೋತ್ರಗಳನ್ನು ಪ್ರತಿ ದಿವಸ ಜಪವನ್ನು ಮಾಡಿ. ತಿಂಗಳಿಗೊಮ್ಮೆ ಮಿಥುನ ರಾಶಿಯವರು ಏನು ಮಾಡಬೇಕು, ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ಅದನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಿ ಮತ್ತೆ ಅದನ್ನು ಕಟ್ಟಿ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಯಾವುದಾದ್ರೂ ಡೇ ಮಾಡ್ಬೋದು, ಸಾಧ್ಯವಾದರೆ ಬುಧವಾರನೇ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರೂ ಒಳ್ಳೆಯದು. ಇದು ನಿಮ್ಮ ಲೈಫ್ ಟೈಮ್ ಆಗಿಂದ ಹಾಗೆ ಮಾಡ್ತಕ್ಕಂಥ ಕಾರ್ಯ. ಯಾವಾಗ ಈ ಕಾರ್ಯಗಳನ್ನು ಮಾಡ್ತಿರೋ ಭಾಗ್ಯವೃದ್ಧಿ ಆಗುತ್ತೆ, ಸಂಕಷ್ಟಗಳು ದೂರ ಆಗುತ್ತೆ. ಏನೇ ಸಮಸ್ಯೆ ಬಂದರೂ ದೇವರ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.